1993ರ ಸೆಪ್ಟೆಂಬರ್ 30ರಂದು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕಂಪವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಈ ಭೂಕಂಪವನ್ನು ಭಾರತ ಉಪಖಂಡದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಭೂಕಂಪಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಲಾತೂರ್ನಲ್ಲಿ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 6.2 ಇತ್ತು. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಭೂಕಂಪ ಸಂಭವಿಸಿತ್ತು. ಆ ಸಮಯದಲ್ಲಿ ಹೆಚ್ಚಿನ ಜನರು ತಮ್ಮ ಮನೆಗಳಲ್ಲಿ ಮಲಗಿದ್ದರು. ಭೂಕಂಪವು ಇಷ್ಟು ಪ್ರಬಲವಾಗಿತ್ತೆಂದರೆ ಜನರಿಗೆ ಚೇತರಿಸಿಕೊಳ್ಳಲು ಅವಕಾಶ ಸಿಗಲಿಲ್ಲ ಮತ್ತು ಕೆಲವೇ ಸಮಯದಲ್ಲಿ ಅವರ ಮನೆಗಳು ಕಾರ್ಡ್ಗಳ ಡೆಕ್ನಂತೆ ಕುಸಿದು ಬಿದ್ದಿದ್ದವು. ಸರ್ಕಾರಿ ದಾಖಲೆಗಳ ಪ್ರಕಾರ ಈ ಭೂಕಂಪದಲ್ಲಿ ಸುಮಾರು 10,000 ಜನರು ಸಾವನ್ನಪ್ಪಿದ್ದರು. ಸಾವಿರಾರು ಜನರು ಗಾಯಗೊಂಡರು ಮತ್ತು ಲಕ್ಷಾಂತರ ಜನರು ನಿರಾಶ್ರಿತರಾದರು. ಆ ಪ್ರದೇಶದಲ್ಲಿ ಸುಮಾರು 52 ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾದವು. 40 ಸೆಕೆಂಡುಗಳ ಕಾಲ ಸಂಭವಿಸಿದ ಭೂಕಂಪದಿಂದಾಗಿ 30,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಈ ಭೂಕಂಪದಲ್ಲಿ ಲಾತೂರ್ ಮಾತ್ರವಲ್ಲ, ಸುತ್ತಮುತ್ತಲಿನ 12 ಜಿಲ್ಲೆಗಳಲ್ಲಿ ಸುಮಾರು 2,11,000 ಮನೆಗಳು ಕುಸಿದಿದ್ದವು. ನಗರದ ಪ್ರತಿಯೊಂದು ಪ್ರದೇಶದಲ್ಲೂ ವಿನಾಶದ ದೃಶ್ಯ ಕಂಡುಬಂದಿತ್ತು. ಭೂಕಂಪದಿಂದಾಗಿ ಭೂಮಿಯಲ್ಲಿ ಬಿರುಕು ಉಂಟಾಗಿ ಪರಿಹಾರ ಕಾರ್ಯಾಚರಣೆಗೂ ತೀವ್ರ ತೊಂದರೆ ಉಂಟಾಗಿತ್ತು. 2010ರ ಸೆಪ್ಟೆಂಬರ್ 30ರಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠವು ಅಯೋಧ್ಯೆಯಲ್ಲಿನ ವಿವಾದಿತ ರಚನೆ ಪ್ರಕರಣದಲ್ಲಿ ಭೂಮಿಯ ಮಾಲೀಕತ್ವದ ಹಕ್ಕುಗಳ ಕುರಿತು ಮಹತ್ವದ ತೀರ್ಪನ್ನು ನೀಡಿತ್ತು. ಅಯೋಧ್ಯೆ ಭೂಮಿಯನ್ನು 3 ಭಾಗಗಳಾಗಿ ವಿಂಗಡಿಸುವಂತೆ ಸಲಹೆ ನೀಡಲಾಗಿತ್ತು. ಒಂದು ಭಾಗವನ್ನು ರಾಮ್ಲಾಲಾಗೆ, ಒಂದು ಭಾಗವನ್ನು ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಗೆ ಮತ್ತು ಒಂದು ಭಾಗವನ್ನು ನಿರ್ಮೋಹಿ ಅಖಾಡಕ್ಕೆ ನೀಡಲಾಗುವುದು ಎಂದು ತೀರ್ಪಿನಲ್ಲಿ ಹೇಳಲಾಯಿತು. ಆದರೆ ಈ ನಿರ್ಧಾರ ಯಾವ ಪಕ್ಷಕ್ಕೂ ಇಷ್ಟವಾಗಲಿಲ್ಲ. ತೀರ್ಪಿನ ವಿರುದ್ಧ ಎಲ್ಲಾ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದವು. ಎಲ್ಲರ ಮಾತನ್ನು ಆಲಿಸಿದ ನಂತರ 2011ರ ಮೇ 9ರಂದು ವಿವಾದಿತ ಸೈಟ್ ಅನ್ನು 3 ಭಾಗಗಳಾಗಿ ವಿಂಗಡಿಸುವ ಹೈಕೋರ್ಟ್ ಆದೇಶಕ್ಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತಡೆಯಾಜ್ಞೆ ನೀಡಿತು ಮತ್ತು ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿತು. ಇದರ ನಂತರ 2019ರ ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಶ್ರೀರಾಮಲಾಲಾನಿಗೆ ಭೂಮಿಯ ಮಾಲೀಕತ್ವವನ್ನು ನೀಡಿತು ಮತ್ತು ಹೀಗಾಗಿ ದೇವಾಲಯದ ನಿರ್ಮಾಣಕ್ಕೆ ಹಾದಿಯನ್ನು ಸುಗಮಗೊಳಿಸಲಾಯಿತು. ಮೂಲತಃ ಬಾಬರ್ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ವಿವಾದಾತ್ಮಕ ರಚನೆಯನ್ನು ನಿರ್ಮಿಸಿದ್ದ. ಅಂದಿನಿಂದಲೂ ಕೂಡ ಈ ವಿವಾದಿತ ಭೂಮಿಯನ್ನು ಹಿಂದೂಗಳಿಗೆ ಹಸ್ತಾಂತರಿಸಬೇಕು ಮತ್ತು ಅಲ್ಲಿ ರಾಮ ಮಂದಿರವನ್ನು ನಿರ್ಮಿಸಬೇಕು ಎಂಬ ಬೇಡಿಕೆ ಇತ್ತು. 2013ರ ಸೆಪ್ಟೆಂಬರ್ 30ರಂದು ಮೇವು ಹಗರಣ ಪ್ರಕರಣದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ತಪ್ಪಿತಸ್ಥರು ಎಂದು ಸಾಬೀತಾಯಿತು. ಮೇವು ಹಗರಣವು ಸ್ವತಂತ್ರ ಭಾರತದಲ್ಲಿ ಬಿಹಾರ ರಾಜ್ಯದಲ್ಲಿ ನಡೆದ ಅತಿ ದೊಡ್ಡ ಭ್ರಷ್ಟಾಚಾರ ಹಗರಣವಾಗಿದೆ. ಇದರಲ್ಲಿ ಪಶುಗಳಿಗೆ ಮೇವಿನ ಹೆಸರಲ್ಲಿ ಸರ್ಕಾರದ ಖಜಾನೆಯಿಂದ 950 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿತ್ತು. ಈ ಹಗರಣದಿಂದಾಗಿ ಅಂದು ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಲಾಲು ಯಾದವ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಲೋಕಸಭೆಯಲ್ಲಿ ಸಿಬಿಐ ತನಿಖೆಗೆ ಆಗ್ರಹಿಸಲಾಯಿತು. 1996ರಲ್ಲಿ ಈ ಹಗರಣ ನಡೆದಿದ್ದು ಲಾಲು ಯಾದವ್ ಮತ್ತು ಜಗನ್ನಾಥ್ ಮಿಶ್ರಾ ಅವರಂತಹ ಹಲವು ನಾಯಕರು ಈ ಹಗರಣದಲ್ಲಿ ಭಾಗಿಯಾಗಿರುವುದು ಕಂಡುಬಂದಿತ್ತು. ಇದಾದ ಬಳಿಕ ರಾಂಚಿಯ ವಿಶೇಷ ಸಿಬಿಐ ನ್ಯಾಯಾಲಯ ಇದೇ ದಿನದಂದು ಲಾಲು ಯಾದವ್ ದೋಷಿ ಎಂದು ತೀರ್ಪು ನೀಡಿತ್ತು. 2013ರ ಅಕ್ಟೋಬರ್ 3ರಂದು ಲಾಲು ಯಾದವ್ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 25 ಲಕ್ಷ ರೂಪಾಯಿ ದಂಡ ವಿಧಿಸಲಾಯಿತು. ಭಾರತೀಯ ಇತಿಹಾಸದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಭ್ರಷ್ಟಾಚಾರದ ಆರೋಪದ ಮೇಲೆ ಸಂಸತ್ತಿನ ಸದಸ್ಯತ್ವವನ್ನು ಕಳೆದುಕೊಂಡ ಮೊದಲ ಲೋಕಸಭಾ ಸದಸ್ಯರೆನಿಸಿದರು. ಬಳಿಕ ಅವರನ್ನು 11 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹರು ಎಂದು ಘೋಷಿಸಲಾಯಿತು. 2009ರ ಸೆಪ್ಟೆಂಬರ್ 30ರಂದು ಇಂಡೋನೇಷ್ಯಾದ ಸುಮಾತ್ರಾದಲ್ಲಿ ಪಡಂಗ್ನಿಂದ ವಾಯುವ್ಯಕ್ಕೆ 600 ಕಿಲೋಮೀಟರ್ ದೂರದಲ್ಲಿ 7.6 ತೀವ್ರತೆಯ ಭೂಕಂಪ ಸಂಭವಿಸಿತು. ಇದರಲ್ಲಿ 1,100 ಜನರು ಅಸುನೀಗಿದರು. ಭೂಕಂಪವು ವ್ಯಾಪಕ ಹಾನಿಯನ್ನುಂಟು ಮಾಡಿತ್ತು. ಆಸ್ಪತ್ರೆಗಳು, ಶಾಲೆಗಳು, ಶಾಪಿಂಗ್ ಮಾಲ್ಗಳು, ಹೋಟೆಲ್ಗಳು, ಸರ್ಕಾರಿ ಕಚೇರಿಗಳು ಮತ್ತು ವಿದ್ಯುತ್ ತಂತಿಗಳು ಕುಸಿದವು ಮತ್ತು ಪಡಂಗ್ ನಗರವು ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಳೆದುಕೊಂಡಿತ್ತು. ಈ ಭೀಕರ ದುರಂತದಲ್ಲಿ
3,000ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಸುಮಾರು 1.5 ಲಕ್ಷ ಮನೆಗಳು ನಾಶವಾಗಿದ್ದವು. ಈ ಭೂಕಂಪದಿಂದ 2.5 ಲಕ್ಷ ಕುಟುಂಬಗಳ 12 ಲಕ್ಷ ಜನರು ತೊಂದರೆಗೀಡಾಗಿದ್ದರು ಎಂದು ಅಂದಾಜಿಸಲಾಗಿದೆ. ಮರುದಿನ ಬೆಳಗ್ಗೆ 8:25ಕ್ಕೆ ಮೂಲ ಭೂಕಂಪನದಿಂದ 1,000 ಕಿಲೋಮೀಟರ್ ದಕ್ಷಿಣಕ್ಕೆ 6.8 ತೀವ್ರತೆಯ ಮತ್ತೊಂದು ಭೂಕಂಪ ಸಂಭವಿಸಿತ್ತು. ಆದರೆ ಅದು ಯಾವುದೇ ತಕ್ಷಣದ ಸಾವು ನೋವು ಅಥವಾ ಹಾನಿಯನ್ನು ಉಂಟುಮಾಡಲಿಲ್ಲ.